ಆತ್ಮೀಯ ಸ್ನೇಹಿತರೆ, ನಿಮಗೆ ಒಂದು ಸುಂದರವಾದಂಥ ಮಧುರವಾದ ಭಾಳ ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ತಿಳಿಯೋದಕ್ಕೋಸ್ಕರನೇ ಯಾರೋ ಪುಣ್ಯಾತ್ಮರು ಒಳ್ಳೆಯ ಮಾತುಗಳನ್ನು ಕೇಳಿದ್ದಾರೆ. ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದಾಗುತ್ತಿದ್ದರೆ ಹರಿಶ್ಚಂದ್ರ ಸ್ಮಶಾನ ಕಾಯ್ತಿರಲಿಲ್ಲ, ಶ್ರೀರಾಮ ವನವಾಸಕ್ಕೆ ಹೋಗ್ತಿರಲಿಲ್ಲ, ಅರ್ಜುನ ಬೃಹನ್ನಳೆಯಾಗ್ತಿರಲಿಲ್ಲ, ಕೃಷ್ಣ ಸೆರೆಮನೆಯಲ್ಲಿ ಜನಿಸ್ತಿರಲಿಲ್ಲ, ಅಭಿಮನ್ಯು ಸಾಯುತ್ತಿರಲಿಲ್ಲ, ಚಂದ್ರ ಹೆದರಿ ಬಚ್ಚಿಟ್ಟುಕೊಳ್ಳುತ್ತಿರಲಿಲ್ಲ, ಸತಿ ಬೆಂಕಿಯಲ್ಲಿ ದಹಿಸುತ್ತಿರಲಿಲ್ಲ, ಸೀತೆಗೆ ಅಗ್ನಿ ಪರೀಕ್ಷೆಯಾಗುತ್ತಿರಲಿಲ್ಲ, ಇಂದ್ರ ಅಹಲ್ಯೆಯ ಹಿಂದೆ ಬೀಳುತ್ತಿರಲಿಲ್ಲ, ದ್ರೌಪದಿಗೆ ಅವಮಾನವಾಗುತ್ತಿರಲಿಲ್ಲ ಎಂದು ಭಾಳ ಸುಮಧುರವಾಗಿ ಪ್ರತಿಯೊಂದು ವಿಚಾರವನ್ನು ಅರಿತು ಅರ್ಥಪೂರ್ಣವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಳ್ಳೆತನಕ್ಕೆ ಒಳ್ಳೆಯದೇ ಆಗಬೇಕು ಅನ್ನೋ ಒಂದು ಯೋಚನೆ ಶಕ್ತಿ. ಆದರೆ ಇದಿಷ್ಟೂ ನಡೆದಿರುವ ಹಿಂದೆ ಆ ಒಳ್ಳೆತನನೇ ಆಗಿದೆ ಅನ್ನೋದು ಅರಿವಿಗೆ ಬಾರದೇ ಇರೋವಂಥ ನಮ್ಮ ಆಲೋಚನೆಗಳು. ವಿಚಾರನ ವಿಮರ್ಶಿಸಿ ನೋಡಬೇಕು, ದೀರ್ಘವಾಗಿ ತೆಗೆದುಕೊಂಡು ಅದರ ಅರ್ಥವನ್ನು, ಆಳವನ್ನು, ಮಾತಿನ ರೀತಿಯನ್ನು, ದಾಟಿಯನ್ನು ಅರ್ಥೈಸ್ಕೊಂಡು ನೋಡಿದಾಗ ಅದರ ಅರ್ಥ ಆ ಪ್ರಶ್ನೆಯಲ್ಲೇ ಆ ಉತ್ತರನೂ ಕೂಡ ಅಡಗಿದೆ. ಆ ಒಂದು ಉತ್ತರನ ಸಣ್ಣದಾಗಿ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೇಳಿ ತಿಳ್ಕೊಳ್ಳಿ. ಅರಿವಿರುವಷ್ಟನ್ನು ನಿಮಗೆ ಅರಿವು ಮೂಡಿಸೋದಕ್ಕೆ ಈ ಒಂದು ಇಡೀ ಜಗತ್ತಿಗೆ ಸತ್ಯವನ್ನು ಸಾರುವ ಸತ್ಯ ಸಂದೇಶದ ಮೊದಲನೆಯ ಅಂಶ ಹರಿಶ್ಚಂದ್ರ ಸ್ಮಶಾನ ಕಾಯುತ್ತಿರಲಿಲ್ಲ ಅನ್ನೋ ಒಂದು ಈ ಪ್ರಶ್ನೆಗೆ ಆ ಭಗವಂತ ಸಾಕ್ಷಾತ್ ಸತ್ಯವನ್ನೇ ನುಡಿಯುತ್ತಿದ್ದಂಥ ಸತ್ಯ ಹರಿಶ್ಚಂದ್ರನಿಂದಲೇ ಸ್ಮಶಾನ ಕಾಯುವ ಮೊದಲನೇ ಭಾಗವಾಗಿ ಈ ಪರಿಪೂರ್ಣದ ಮಾಹಿತಿಯನ್ನು ನೀಡಿದ ನಮಗೆ. ಏನಪ್ಪ ಅಂದರೆ, ಎಲ್ಲವೂ ನಶ್ವರ, ಯಾವುದೂ ಶಾಶ್ವತವಲ್ಲ. ಹಣ, ಹೆಂಡತಿ, ಮಕ್ಕಳು, ಬದುಕು ಯಾವುದೂ ಕೂಡ ಅಹಂಕಾರ, ನಾನು, ನನ್ನದು, ಬಡವ, ಬಲ್ಲಿದ, ಶ್ರೀಮಂತ, ಪ್ರತಿಯೊಂದು ನಶ್ವರ, ಯಾವುದೂ ಶಾಶ್ವತವಲ್ಲ. ಶಾಶ್ವತವಾದದ್ದೊಂದೇ ಮೌನ. ಈ ಮೌನದೊಳಗೂ ನೀನು ಇದ್ದರೆ ಅದುವೇ ಬಲು ಸುಂದರವಾದ ಜೀವನ, ಇಲ್ಲದಿದ್ದರೆ ಸ್ಮಶಾನ ಎಂಬ ಈ ಒಂದು ಅಚಲವಾದ ಸತ್ಯವನ್ನು ಸತ್ಯ ಹರಿಶ್ಚಂದ್ರನಿಂದಲೇ ಅರಿವು ಮೂಡಿಸಿದಂಥ ಭಗವಂತ ನಮಗೆ ಅದಕ್ಕಾಗಿಯೇ ಹರಿಶ್ಚಂದ್ರನನ್ನು ಸ್ಮಶಾನ ಕಾಯಲು ಇಟ್ಟನಂತೆ. ಈ ಒಂದು ಭಾಗದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎರಡನೆಯದಾಗಿ, ಶ್ರೀರಾಮ ವನವಾಸಕ್ಕೆ ಹೋಗುತ್ತಿರಲಿಲ್ಲ ಅಂತ ಕೇಳಿದ್ದಾರೆ. ನಿಜ. ಯಾವ ವ್ಯಕ್ತಿ ಮಾತೃ ಪಿತೃ ಆಶೀರ್ವಾದವನ್ನು ಪಡೆದು ನಿಜವಾಗಲೂ ದೈವಭಕ್ತನಾಗಿ ಮಾತೃಪಿತೃವನ್ನು ಪರಿಪೂರ್ಣವಾಗಿ ಅವರ ಪಿತೃವಾಕ್ಯ ಪರಿಪಾಲನೆಯೇ ಕಾಯಕವೆಂದು ತಿಳಿದು ಅವರು ತೋರಿದ ಸನ್ಮಾರ್ಗದಲ್ಲಿ ನಡೆಯುತ್ತಾನೋ ಆ ವ್ಯಕ್ತಿ ವನವಾಸಕ್ಕೆ ಹೋಗಿ ಮರಳಿದರೂ ಕೂಡ ಅವನಿಗೆ ಸ್ವರ್ಗ ಪ್ರಾಪ್ತಿ, ರಾಜಯೋಗ ಪ್ರಾಪ್ತಿ, ಮಾತೃಪಿತೃವಿಗಿನ್ನ ವಾಕ್ಯ ಬೇರೆದಿಲ್ಲ. ಅವರ ಸೇವೆಯ ಕಾಯಕವೇ ಕೈಲಾಸ ಎಂಬಂತೆ ಈ ಒಂದು ಶ್ರೀರಾಮನು ವನವಾಸಕ್ಕೆ ಹೋಗಿದ್ದ ಕಾರಣ, ಪಿತೃವಾಕ್ಯ ಪರಿಪಾಲನೆ ಮಾಡಿದ್ದ ಕಾರಣ ಇವತ್ತು ಮನೆಯಲ್ಲೂ ಮನದಲ್ಲೂ ಶ್ರೀರಾಮ ಪಟ್ಟಾಭಿರಾಮನಾಗಿ ಇವತ್ತು ರಾರಾಜಿಸುತ್ತಿರುವ ಆ ಭಗವಾನ್ ಶ್ರೀರಾಮನ ವನವಾಸವೇ ಇದಕ್ಕೆ ಮೂಲ ಸಾಕ್ಷಿಯಾಗಿ ಇದೆ. ಹೀಗಾಗಿ ಪ್ರತಿಯೊಬ್ಬ ಜೀವಿಯೂ ಕೂಡ ಹೆತ್ತವರನ್ನು ಕಡೆಗಣಿಸದೆ, ಕಾಯಕವನ್ನು ಕಡೆಗಣಿಸದೆ ಅದನ್ನು ಒಪ್ಪಿಕೊಂಡು ನಡೆದರೆ ಶ್ರೀರಾಮನಿಗಿಂತಲೂ ಮಿಗಿಲಾದ ಶ್ರೇಷ್ಠ ಒಂದು ಪಟ್ಟ ಸಿಗುತ್ತದೆ ಎಂಬ ನಂಬಿಕೆಯ ಭಗವಂತನ ಅರ್ಪಣೆ. ಇನ್ನು ಮೂರನೆಯದಾಗಿ, ಅರ್ಜುನ ಬೃಹನ್ನಳೆಯಾಗುತ್ತಿರಲಿಲ್ಲ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಜ. ಅರ್ಜುನ ಬೃಹನ್ನಳೆಯಾಗದೇ ಇದ್ದಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದ ಕುರುವಂಶವನ್ನೇ ನಾಶವನ್ನು ಮಾಡಲು ಸಾಧ್ಯವಾಗದೆ ಇಡೀ ಜಗತ್ತನ್ನೇ ಅವರು ಎಲ್ಲವನ್ನು ಸರ್ವನಾಶಿಸಿಕೊಂಡು ಬರ್ತಾಯಿದ್ರು. ಬೃಹನ್ನಳೆಯನ್ನಾಗಿ ಆ ಭಗವಂತ ಅರ್ಜುನನನ್ನು ನಿಲ್ಲಿಸಿಕೊಂಡು ಆ ಒಂದು ಯುದ್ಧಕ್ಕೆ ನಾಂದಿಯನ್ನು ಆಡಿ ಇಡೀ ಸಮಾಜದ ಒಳಿತಿಗೆ ಬೆಳಕನ್ನಾಗಿಸಿದ. ಅಂದರೆ ಬದುಕನ್ನು ಒಂದು ಸ್ತ್ರೀ ರೂಪದಲ್ಲಿ, ಒಂದು ಅರ್ಧನಾರಿ ಸ್ವರೂಪದಲ್ಲಿ ಅದನ್ನು ಎತ್ತಿಕೊಂಡು ಮೇಲೆ ಬರಲು ಸಾಧ್ಯ ಎಂಬಂತೆ ಆ ಒಂದು ಯುದ್ಧದ ಸಮಾಪ್ತಿಗಾಗಿ
ಜಗತ್ತಿನ ಒಳಿತಿಗಾಗಿ ಅರ್ಜುನನನ್ನು ಬೃಹನ್ನಳೆಯನ್ನಾಗಿಸಿದ ಎನ್ನುವ ಒಂದು ಸಂದೇಶ. ಕೃಷ್ಣ ಸೆರೆಮನೆಯಲ್ಲಿ ಜನಿಸುತ್ತಿರಲಿಲ್ಲ, ನಿಜ. ಕೃಷ್ಣ ಸೆರೆಮನೆಯಲ್ಲಿ ಕತ್ತಲಲ್ಲಿ ಯಾಕೆ ಜನಿಸಿದ ಎಂಬ ಈ ಒಂದು ಸಂದೇಶ ಅಂದರೆ, ಕಂಸನನ್ನು ಸಂಹರಿಸಲು ಬೆಳಕಿನಲ್ಲಿ ಅಹಂಕಾರದ ಅಂಧಕಾರದಲ್ಲಿ ಆರ್ಭಟಿಸ್ತಾ ಇರತಕ್ಕಂಥ ದುಷ್ಟರನ್ನು ಸಂಹರಿಸೋದಕ್ಕೋಸ್ಕರ ಕತ್ತಲೆಯಲ್ಲಿ ಬೆಳಕಾಗಿ ಬಂದಂಥ ಕೃಷ್ಣ. ಈ ಕೃಷ್ಣನ ಒಂದು ಹುಟ್ಟೆ ಕತ್ತಲಿಂದ ಬೆಳಕಿನೆಡೆಗೆ ತರುವಂಥದ್ದು. ಆ ಬೆಳಕಿನಲ್ಲಿ ಅಂಧಕಾರತೆಯಲ್ಲಿ ತುಂಬಿದ್ದಂಥವರನ್ನು ನಿಜವಾದ ಅಂಧಕಾರದಿಂದ ಮುಕ್ತಿಗೊಳಿಸ್ತಕ್ಕಂಥ ಬೆಳಕೆ ಅವನ ಆ ಸೆರೆಮನೆಯಲ್ಲಿ ಜನಿಸಿದಂಥ ಒಂದು ನೈಜ ಸತ್ಯ. ಆ ಭಗವನ್ನಾಮ ಸ್ಮರಣೆ, ಶ್ರೀಕೃಷ್ಣನೇ ಸರ್ವಲೋಕಕ್ಕೂ ಭಗವಂತನಾಗಿ ಸರ್ವರನ್ನು ಕಾಯ್ತಾ ಇರೋವಂಥದ್ದು. ಇನ್ನು ಅಭಿಮನ್ಯು ಸಾಯುತ್ತಿರಲಿಲ್ಲ ಅಂತ ಇದೆ. ಅಭಿಮನ್ಯು ಸತ್ತಿದ್ದರಿಂದಲೇ ಆ ಯುದ್ಧಕ್ಕೆ ಒಂದು ಮುಕ್ತಿ, ಆ ಯುದ್ಧಕ್ಕೆ ಕೃಷ್ಣ ಅರ್ಜುನರ ಪಾದಾರ್ಪಣೆ. ಅಭಿಮನ್ಯು ಸಾಯುತ್ತಿರಲಿಲ್ಲ ಅಂದರೆ ಯುದ್ಧ ನಡೀತಾನೇ ಇರೋದು, ಒಬ್ಬರಿಂದ ಒಬ್ಬರು ಹೋಗ್ತಾನೇ ಇರೋದು, ಅದು ಸ್ಮಶಾನ ಆಗ್ತಾನೇ ಹೋಗ್ತಾ ಇರೋದು. ಅದು ಎಂದಿಗೂ ರಣಭೂಮಿಯಾಗಿ ಉಳಿದಿರೋದು ವಿನಃ ಯುದ್ಧಕ್ಕೆ ಮುಕ್ತಿ ಇರಲಿಲ್ಲ. ಅಭಿಮನ್ಯು ಚಕ್ರವ್ಯೂಹನ ಭೇದಿಸ್ತಿರಲಿಲ್ಲ. ಚಕ್ರವ್ಯೂಹನವನ್ನು ಭೇದಿಸಿದಂಥ ಅಭಿಮನ್ಯು ಅಂತ ಒಂದು ಕೀರ್ತಿನೂ ಸಂಪಾದನೆ ಮಾಡೋಕ್ಕಾಗ್ತಿರಲಿಲ್ಲ. ಪುತ್ರ ಶೋಕವನ್ನು ಅಂಟಿಸಿಕೊಂಡಂಥ ಅರ್ಜುನ ಕೂಡ ಆ ಒಂದು ಯುದ್ಧವನ್ನು ಮುಕ್ತಿಗೊಳಿಸೋದಕ್ಕೆ ಶ್ರೀಕೃಷ್ಣನ ಸಹಾಯನ ಬೇಡ್ತಾ ಇರಲಿಲ್ಲ. ಹೀಗಾಗಿ ಪ್ರತಿಯೊಂದರ ಮುಕ್ತಿಗೂ ಒಂದೊಂದು ಅವತಾರಗಳನ್ನು ಆ ಭಗವಂತ ಕರುಣಿಸಿ ಅಭಿಮನ್ಯುಗೂ ಕೂಡ ಸಾವನ್ನು ಕೊಟ್ಟ. ಇನ್ನು ಚಂದ್ರ ಎದರಿ ಬಚ್ಚಿಟ್ಟುಕೊಳ್ಳುತ್ತಿರಲಿಲ್ಲ ಅಂತಿದೆ. ಚಂದ್ರ ಗ್ರಹಣಕ್ಕೋ ಅಥವಾ ಬೇರೆಯ ದೋಷಗಳಿಗೋ ಅಥವಾ ಯಾವುದೋ ವಿಚಾರಕ್ಕೋ ಹೆದರಿ ಬಚ್ಚಿಟ್ಟುಕೊಂಡಿದ್ದರಿಂದನೇ ಜಗತ್ತಿಗೆ ಪರಿಪೂರ್ಣತೆಯ ಮಂದಹಾಸದ ಬೆಳಕನ್ನು ಸೂರ್ಯನ ಉದಯದೊಂದಿಗೆ ಮನುಷ್ಯನ ಮನಸ್ಸಿನಲ್ಲಿ ಇರುವ ಅಂಧಕಾರವನ್ನು ತೊಳೆದು ಬೆಳಕಿನೆಡೆಗೆ ಮನುಕುಲವನ್ನು ಕರೆದೊಯ್ಯುವ ಈ ಒಂದು ಶಕ್ತಿಯೇ ಆ ಚಂದ್ರನು ಅಡಗಿ ಬಚ್ಚಿಟ್ಟುಕೊಂಡಿದ್ದ ಉದಾಹರಣೆ. ಸತಿ ಬೆಂಕಿಯಲ್ಲಿ ದಹಿಸುತ್ತಿರಲಿಲ್ಲ ಎಂಬ ಒಂದು ವಾಕ್ಯವನ್ನು ಕೇಳಿದ್ದಾರೆ. ನಿಜ, ಆ ಸತಿಯಾದವಳು ಬೆಂಕಿಯಲ್ಲಿ ದಹಿಸುತ್ತಿರಲಿಲ್ಲ ಎಂಬ ಕಾರಣ, ಆಕೆ ದಹಿಸಿದರಿಂದನೇ ಒಂದು ಪತಿಯ ಜೀವನದ ಹೂವಾಗಿ ಹರಳಲು ಕಾರಣವಾಯಿತು. ಈ ಸತಿಪತಿಯ ಬಾಂಧವ್ಯಕ್ಕೆ ಅರ್ಥ ನಿಂತು ಆ ಒಂದು ಸತಿ ಬೆಂಕಿಯಲ್ಲಿ ದಹಿಸುತ್ತಿದ್ದದಕ್ಕೇ ಪತಿಯ ಒಂದು ಅಜರಾಮರ ಹೆಸರು ಉಳಿಯಲು ಕಾರಣ ಆಗಿದೆ. ಇನ್ನು ಸೀತೆಗೆ ಅಗ್ನಿ ಪರೀಕ್ಷೆ ಆಗುತ್ತಿರಲಿಲ್ಲ ಎಂದಿದೆ. ಒಂದು ಹೆಣ್ಣಿನ ಪಾವಿತ್ರ್ಯತೆಗೆ ಕಪ್ಪು ಚುಕ್ಕಿಯನ್ನು ನೀಡಿದಂಥ ದುಷ್ಟ ದುರುಳರಿಗೆ ಸೀತೆಯ ಅಗ್ನಿ ಪರೀಕ್ಷೆಯು ಒಂದು ಜೀವನದ ಪಾಠವಾಗಲಿ ಎಂದು ಹೆಣ್ತನದ ಹೆಣ್ಕುಲಕ್ಕೆ ಅಗ್ನಿ ಪರೀಕ್ಷೆ ಒಡ್ಡಿದಾಗಲೇ ಅದರ ಪಾವಿತ್ರ್ಯತೆ, ಅಂದರೆ ಚಿನ್ನನ ಕಾಯಿಸಿದಷ್ಟು ಶುದ್ಧಿಯಾಗಿ ಅಷ್ಟು ಪಾವಿತ್ರ್ಯತೆಯ ಒಳಪಾಗಿ ಬರುತ್ತದೆ. ಹಾಗಾಗಿ ಸೀತೆ ಚಿನ್ನಕ್ಕಿನ್ನೂ ಮಿಗಿಲಾದಂಥ ಒಂದು ಮಹಾಸಾಧ್ವಿ ಎಂದು ಆಕೆಯನ್ನು ಅಗ್ನಿಗೆ ಪರೀಕ್ಷಿಸಿ ಆಕೆಯ ಒಳಪನ್ನು ತೆಗೆದರು. ಇದು ಪ್ರತಿಯೊಬ್ಬರಿಗೂ ಅರಿವಾಗಬೇಕು. ಇಂದ್ರ ಅಹಲ್ಯೆಯ ಹಿಂದೆ ಬೀಳುತ್ತಿರಲಿಲ್ಲ ಅಂದರೆ ಇಂದ್ರ ಅಹಲ್ಯೆಯ ಹಿಂದೆನೇ ಬೀಳದೆ ಇದ್ದಿದ್ರೆ ಆ ಒಂದು ರಾಕ್ಷಸತನದ ರಾಕ್ಷಸರೆಲ್ಲರೂ ಸೇರಿ ಆ ಒಂದು ಇಂದ್ರಲೋಕವನ್ನೇ ನಾಶಪಡಿಸಿ ಅಂದು ಆಲೋಲ ಕಲ್ಲೋಲ ಸೃಷ್ಟಿಯಾಗ್ತಿರಲಿಲ್ಲ. ಈ ಒಂದು ಕೆಲವೊಂದರಲ್ಲೂ ಒಂದೊಂದು ನ್ಯಾಯಯುತವಾದಂಥ ಒಂದು ಅರ್ಥಗರ್ಭಿತವಾದಂಥ ಉದಾಹರಣೆಗಳು ಆ ಭಗವಂತ ನೀಡಿದ್ದಾನೆ. ಇನ್ನು ದ್ರೌಪದಿಗೆ ಅವಮಾನವಾಗುತ್ತಿರಲಿಲ್ಲ. ನಿಜ, ದ್ರೌಪದಿ ಪಾಂಡವರ ಪತ್ನಿಯಾಗಿದ್ದು ಎಷ್ಟು ಸತ್ಯನೋ, ಒಂದು ಹೆಣ್ಣಾಗಿ ಆ ಹೆಣ್ಣಿಗೆ ಶ್ರೀರಕ್ಷೆಯನ್ನು ಕೊಡಬೇಕಾದದ್ದು, ಅವಳ ಮಾನಶೀಲವನ್ನು ಕಾಪಾಡಬೇಕಾದದ್ದು ಆ ಒಂದು ಗಂಡು ಕುಲದ ಅಧಿಕಾರವೂ ಆಗಿತ್ತು, ಹಕ್ಕು ಕೂಡ ಆಗಿತ್ತು. ಆದರೆ ಆ ಭಗವಂತನಿರುವುದು ಸತ್ಯ. ಆ ಭಗವಂತನು ಆ ಹೆಣ್ಕುಲವನ್ನು ಸೃಷ್ಟಿಸಿದ್ದು ತಾನೇ, ಅದನ್ನು ಉಳಿಸುವುದು ತಾನೇ. ಆ ಹೆಣ್ಣಿನಿಂದ ಬೆಳಕು, ಬಾಳು, ಬದುಕು ಎಲ್ಲವನ್ನೂ ನಾನು ಜಗಕ್ಕೆ ನೀಡ್ತೀನಿ ಅಂತೇಳಿ ಆ ದ್ರೌಪದಿಯ ಅವಮಾನದೊಳಗೆ ಆ ದ್ರೌಪದಿಯ ಹೆಣ್ತನವನ್ನು ಎತ್ತಿಡಿದು ಆ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರಿದಂಥ ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಈ ಒಂದು ಪ್ರತಿಯೊಂದು ಸಂಪೂರ್ಣವಾದ ಪ್ರಶ್ನೆಯನ್ನು ಕೇಳಿ ಈ ಒಂದು ಮಾಹಿತಿ ಕೊಡಲು ಸಹಕರಿಸಿದ ನಿಮಗೆ ಧನ್ಯವಾದ. ತಪ್ಪಿದ್ದರೆ ಕ್ಷಮಿಸಿ, ನನ್ನ ಅರಿವಿಗೆ ಬಂದಷ್ಟು ನಿಮಗೆ ತಿಳಿಸಿದ್ದೆ.